ಬೆಟ್ಟ ಖ್ಯಾತಿಯ ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಪ್ರಕೃತಿ ಮಡಿಲಲ್ಲಿ 10 ದಿನಗಳ ಪಾರಂಪರಿಕ ವೈದ್ಯ ಪದ್ಧತಿ ಹಾಗೂ ವನಮೂಲಿಕೆ ಚಿಕಿತ್ಸಾ ಶಿಬಿರ. ಈ ವಿಶೇಷ ಶಿಬಿರದಲ್ಲಿ ದೇಹ ಶುದ್ಧಿ, ಪಂಚಕರ್ಮ, ಧ್ಯಾನ, ಪ್ರಾಣಾಯಾಮ ಸೇರಿದಂತೆ ಹಲವು ನೈಸರ್ಗಿಕ ಚಿಕಿತ್ಸಾ ಕ್ರಮಗಳು ನಿಮ್ಮ ಸದೃಢ ಆರೋಗ್ಯಕ್ಕಾಗಿ. ಇಂದೇ ಕರೆ ಮಾಡಿ ಹೆಸರು ನೋಂದಾಯಿಸಿಕೊಳ್ಳಿ. ಕರೆ ಮಾಡಬೇಕಾದಂತಹ ಸಂಖ್ಯೆಗಳು 7676571506 ಹಾಗೂ 7676558170. ನನ್ನ ಹೆಸರು ಪ್ರೇಮ ಅಂತ, 60 ವರ್ಷ ವಯಸ್ಸು. ನನಗೆ ಇದು ಹೈಪರ್ ಆ್ಯಸಿಡಿಟಿ ಪ್ರಾಬ್ಲಮ್ ಇತ್ತು. ನಾನು ಬೆಂಗಳೂರಲ್ಲಿ ಇಂಗ್ಲೀಷ್ ಮೆಡಿಸನ್ ಎಲ್ಲ ತೊಗೊಂಡೆ, ಏನೂ ವಾಸಿ ಆಗಲಿಲ್ಲ. ಆಮೇಲೆ ಇಲ್ಲಿ ಒಬ್ಬರು ನಮ್ಮ ತಂಗಿ ಅವರು ಮಗಳು ಹೇಳಿದ್ಮೇಲೆ ಇಲ್ಲಿ ಬಂದು ನಾನು ಯೋಗವನ ಬೆಟ್ಟಕ್ಕೆ ಬಂದು ಔಷಧಿ ತೊಗೊಂಡೆ. ಈಗ ಸ್ವಲ್ಪ ಆ್ಯಸಿಡಿಟಿ ಎಲ್ಲ ಕಮ್ಮಿ ಆಗಿದೆ, ವಾಸಿಯಾಗಿದೆ. ಈಗ ಅವ್ರು ಹೇಳ್ದಂಗೆ ಆಹಾರ ಪದ್ಧತಿ, ಮೆಡಿಸನ್ನು ಎಲ್ಲ ಕರೆಕ್ಟಾಗಿ ತೊಗೊಂಡೆ, ಈಗ ಪರವಾಗಿಲ್ಲ. 1 ತಿಂಗಳಿಂದ ತೊಗೋತಾ ಇದ್ದೀನಿ ಮೆಡಿಸನ್ನು, ಈಗ ಕಮ್ಮಿ ಆಗಿದೆ. ಮೇಡಮ್ ಅವರು ಮೆಡಿಸನ್ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ದಾರೆ. ಅದು ವಾಸಿ ಆಗುತ್ತೆ ಅಂತ ನಂಬಿಕೆ ಇದೆ ನನಗೆ. ನೀವುಗಳು ಯಾವ್ದಾದ್ರು ಪ್ರಾಬ್ಲಮ್ ಇದ್ದರೆ ಬಂದು ತೋರಿಸ್ಕೊಳ್ಳಿ, ಚೆನ್ನಾಗಿ ವಾಸಿ ಆಗುತ್ತೆ ಅಂತ ನಂಬಿಕೆ ನನಗೂ ಇದೆ. ನೀವು ಬಂದು ತೋರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಶ್ಯಾಮಲಾ. ನಾನು ಬೆಂಗಳೂರಿನಿಂದ ಬಂದಿದ್ದೀನಿ. ನನಗೆ ಸ್ವಲ್ಪ ಶುಗರ್ ಇತ್ತು, ಕಾಲು ನೋವಿತ್ತು. ಯೋಗೇಶಪ್ಪ ಅನ್ನೋರು ಹೇಳಿದ್ರು ಅಲ್ಲಿ ಚೆನ್ನಾಗಿದೆ ಯೋಗಾನಂದ ಬೆಟ್ಟದಲ್ಲಿ, ಅಲ್ಲಿ ಹೋಗಿ ತೋರಿಸಿ ಅಂತ. ನಾನು ನನ್ನ ತಂಗಿ ಇಬ್ಬರು ಬಂದು ಫಸ್ಟು ಎಲ್ಲ ಚೆಕ್ ಮಾಡಿಕೊಂಡು ಇಲ್ಲಿ ಊಟದ ವ್ಯವಸ್ಥೆ, ಇರೋ ಜಾಗ, ರೂಮುಗಳು ಎಲ್ಲ ಹೇಗಿದೆ ಅಂತ ಎಲ್ಲ ಚೆಕ್ ಮಾಡ್ಕೊಂಡು ಹೋದ್ವಿ. ಔಷಧಿಗಳೆಲ್ಲ ತೊಗೊಂಡೋಗಿ 1 ವಾರಕ್ಕೆ ಬಂದು ಅಂತ ಹೆಸರು ಬರೆದ್ಬಿಟ್ಟು ಹೋದ್ವಿ. ಇಲ್ಲಿಗೆ ಶಿಬಿರಕ್ಕೆ ಬರ್ತೀವಿ ನಾವು ಅಂತ. 10 ದಿನ ಆದಮೇಲೆ ನನ್ನ ತಂಗಿ ನಾನು ಇಲ್ಲಿ ಸೇರಿದ್ದೀವಿ, ಶಿಬಿರದಲ್ಲಿ ಸೇರಿದ್ದೀವಿ. ಅದು ಸೇರಿದ ಮೇಲೆ ಆವಾಗ ನನಗೆ 380 ಶುಗರು. ಆವಾಗ ಶಿಬಿರದಲ್ಲಿ ತಗೊಂಡ್ಮೇಲೆ ದಿನೇ 180ಕ್ಕೆ ಬಂದಿದೆ. ಈಗ ನಾವು ಹಾಸ್ಪಿಟ್ಲಿನಲ್ಲಿ, ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ತೋರಿಸಿ 2 ವರ್ಷದಿಂದ ಸ್ವಲ್ಪನೂ ಕಡಿಮೆ ಆಗಿಲ್ಲ. ಇಲ್ಲಿ ಬಂದ ಮೇಲೆ 1/4 ಭಾಗ ಕಡಿಮೆ ಆಗಿದೆ. ಕಾಲು ನೋವು ಎಲ್ಲ ತುಂಬ ಕಡಿಮೆ ಆಗಿದೆ. ಮತ್ತು ಇಲ್ಲಿ ಇರೋ ಪವಿತ್ರ ಮೇಡಮ್ ಡಾಕ್ಟ್ರು, ಇನ್ನಿರೋ ಡಾಕ್ಟ್ರುಗಳು, ಸಿಬ್ಬಂದಿಗಳು ಎಲ್ಲ ತುಂಬ ಚೆನ್ನಾಗಿ ಮನೆಯವ್ರ ಥರ ನಮಗೆ ಟ್ರೀಟ್ ಕೊಡ್ತಾರೆ. ಅಡುಗೆನೂ ತುಂಬ ಚೆನ್ನಾಗಿರುತ್ತೆ. ಅಡುಗೆಯವ್ರೂ ಮನೆಯವ್ರ ಥರ ಕೇಳಿ ಬಡಿಸ್ತಾರೆ. ನಾನು 45 kg ಇದ್ದೆ. ಇಲ್ಲಿ ಊಟ ತಿಂದು ಇದೆಲ್ಲ ತಿಂದು ಮನೆಗಿಂತಲೂ ಹೆಚ್ಚಾಗಿ ಊಟ ತಿಂದು 2 kg ಜಾಸ್ತಿ ಆಗಿದ್ದೀನಿ. ನಾನು 50 kg ಆಗಬೇಕು ಅಂದರೆ ಇವಾಗ 2 kg ಜಾಸ್ತಿ ಆಗಿದ್ದೀನಿ. ಔಷಧಿ ಎಲ್ಲ ತಗೊಂಡೋಗ್ತಾ ಇದ್ದೀವಿ. ಟೈಮ್ಗೂ ಒಂದು ಇದ್ರ ಪ್ರಕಾರ ಔಷಧಿ ಎಲ್ಲ ಕೊಡ್ತಾ ಇದ್ದಾರೆ. ಇಲ್ಲಿ 20 ಜನ ಬಂದಿದ್ರು ಶಿಬಿರಕ್ಕೆ. 20 ಜನನೂ ತುಂಬ ಫ್ರೆಂಡ್ಲಿಯಾಗಿ, ಎಲ್ಲರೂ ಒಂದೇ ಮನೆಯವ್ರ ಥರ. ಎಲ್ಲಿಗೆ ಹೋದ್ರೂ, ಊಟಕ್ಕೆ ಹೋದ್ರೂ, ಇದಕ್ಕೆ ಹೋದ್ರೂ, ಯೋಗ ಮಾಡೋಕ್ಕೆ ಹೋದ್ರೂ ಗಂಡಸರು ಹೆಂಗಸರು ಎಲ್ಲ ಸೇರಿ ಮನೆಯವ್ರ ಥರ ಇದ್ವಿ. ಇವಾಗ ಹೋಗ್ಬೇಕು ಅಂದರೆ ನಮಗೆ ಬೇಜಾರಾಗ್ತಾ ಇದೆ. ಇನ್ನೊಂದು ಸಲ ಬಂದು ಮಾತ್ರೆ ಎಲ್ಲ ತೊಗೊಂಡು, ಔಷಧಿ ಎಲ್ಲ ತೊಗೊಂಡು ಇನ್ನೊಂದು ಸಲ ಬಂದು ಈ ಬೆಟ್ಟಕ್ಕೆ ಬಂದು ಇವರಿಗೆಲ್ಲ ಒಂದು ಒಳ್ಳೆಯದಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಎಲ್ಲರೂ ಭೇಟಿ ಮಾಡಬೇಕಾಗಿದ್ದ ಜಾಗನೇ. ತುಂಬ ಚೆನ್ನಾಗಿರೋ ಪರಿಚಯ ಆದ ಇದು ಬೆಟ್ಟದ ಮೇಲೆ ದೇವರು, ಗುರೂಜಿಗಳು, ಡಾಕ್ಟ್ರು, ಅಲ್ಲಿರೋ ಸಿಬ್ಬಂದಿ ಎಲ್ಲ ತುಂಬಾ ಚೆನ್ನಾಗಿ ಎಲ್ಲರಿಗೂ ಟ್ರೀಟ್ ಕೊಡ್ತಾ ಇದ್ದಾರೆ. ಪ್ರದೇಶನೂ ತುಂಬ ಚೆನ್ನಾಗಿದೆ.